ಓಂಕಾರ ಸ್ವಾಮಿ ಬನ್ನಿ ಬನ್ನಿ ಬನ್ನಿ. ನೋಡಿದೆ ನಿಮ್ದು ಇಂಟರ್ವ್ಯೂನಲ್ಲಿ ಇನ್ಸ್ಟಾಗ್ರಾಮ್ ಎಲ್ಲ ತಗೊಂಡೋಗಿ ಮೀಡಿಯಾ ಕೊಟ್ಬಿಡ್ಬೇಕು. ಆ ರೀತಿ ನಮ್ಮ ಮನೆಗೆ ಎಲ್ಲ ಸಂಧಾನಕ್ಕೆ ಹೋಗ್ಯಾರ. ಈ ರೀತಿ ಎಲ್ಲ ಮಾಡಿದ್ರೆ ಹೇಗೆ? ಬಹಳ ಹಿಂಸೆ ಆಗತ್ತೆ ಸರ್ ನನಗೆ. ನಮಗೂ ಏನು ಕೊಡ್ಬೇಕಂತಿಲ್ಲ ಸರ್, ನಾವು ಏನು ಅಂತ ಕೋಟ್ಯಾಧೀಶರಲ್ಲ. ನಮ್ದು ಏನೋ ಒಂದು ಆತ್ಮ ಸಾಕ್ಷಿಗೆ ನಮ್ಮ ಆತ್ಮ ತೃಪ್ತಿಗೆ ಒಂದು ಕೊಡ್ತಾ ದಯವಿಟ್ಟು ಇದನ್ನ ಸ್ವೀಕಾರ ಮಾಡಿ. ಇದು ಪ್ರಚಾರಕ್ಕಂತೂ ಅಲ್ಲ, ಏನೋ ತಪ್ಪು ತಿಳ್ಕೊಬೇಡಿ ಪ್ಲೀಸ್. ಏನೋ ಒಂದು ಕಿರು ಕಾಣಿಕೆ ಅಷ್ಟೇ. ಮೊನ್ನೆ ಒಬ್ರು ವರ್ತನೆ ಮಾಡೋದಿಲ್ಲ, ನಾನು ಎಂದೂ ಮಾತಾಡ. ನಿಮ್ ಬಗ್ಗೆ ನಮ್ಗೆ ಗೊತ್ತು ಸರ್, ನೋಡ್ತಾ ಇದ್ದೀವಿ, ದೇವರಿಂದ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಒಂದೇನೆ ಸರ್, ನಮ್ದು ಒಂದೇ. ಯಾರು ತಪ್ಪಿಸ್ತಿದ್ದಾರೆ ನಾವು ದರ್ಶನ್ ಅಂತ ಹೇಳಲ್ಲ, ಇನ್ನೊಬ್ರು ಹೇಳಲ್ಲ. ಬನ್ನಿ ನೀವು, ಬರ್ರಿ ಬರ್ರಿ ಸರ್. ಹೋಗಿ ಟೀ ತಗೊಳ್ತೀರಾ ಸರ್? ಇಲ್ಲ ಬೇಡ ಸರ್. ನೋಡ್ದೆ ನಾನು, ಯಾರಾದ್ರೂ ಬಲ್ಲ ಬೇಡ ಅಂತ ಹೇಳಲ್ಲ. ನಾವು ಜಂಗಮರು ಯಾರಾದ್ರೂ ಬರ್ಬೋದು, ಆ ಒಂದು ಇದ್ರ ಮೇಲೆ ಆ ಮಾತು ಮೇಲೆ ಬಂದಿದ್ವಿ. ಇವತ್ತು ನಾನು ಇದುವರೆಗೂ ಬಂದಿರಲಿಲ್ಲ ನಿಮ್ಮ ಮನೆ, ಫಸ್ಟ್ ಟೈಮ್ ಬರ್ತಾ ಇರೋದು. ಅದು ಹೇಳಿದ್ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದಾರೆ. ಯಾರು ಬಂದ್ರು ಈ ಸನ್ನಿವೇಶ ನಾವು ಅಲ್ಲ, ಶರಣರದ್ದು ತತ್ವನೇ ಅಷ್ಟೇ. ಶಿವನಾರ ಯಾರು ತಂದ್ಕೊಡಕ್ಕಂತೂ ಆಗಲ್ಲಮ್ಮ. ಏನು ಅಚಾತುರ್ಯ ಆಗಿದೆ, ಆ ದುಃಖ ಬರೋ ಶಕ್ತಿ ಕೊಡಿ ಅಂತ ಭಗವಂತ ಕೇಳ್ಬೋದು ಅಷ್ಟೇ. ಏನಿಲ್ಲ ಸರ್, ನಮ್ಮ ತಾಯಿ 98 ವರ್ಷ ಅಲ್ಲಿ ಮಲಗಿದ್ದಾರೆ. ಅವಾಗೆಲ್ಲ ಅವ್ನು ನೋಡ್ತಿದ್ದ. ಬೆಡ್ ಸೋರ್ ಆಗಿದೆ, ಆಂಟಿಬಯೋಟಿಕ್ ದಿನ ಅವ್ರ ಹಿಂದೆ 2 ಹೊತ್ತು ಇಂಜೆಕ್ಷನ್, ಇದು ಬ್ಯಾಂಡೇಜ್ ಇವೆಲ್ಲ ಮಾಡಿಸ್ತಿದ್ದ. ಈಗ ನಾವಲ್ಲಿ ಏನು ಮಾಡೋದು? ಕ್ಷಣ ಆಲೋಚನೆ ಮಾಡಿದ್ರೆ ಇನ್ನು ಮಾನವೀಯತೆ ಉಳಿದಿದೆ ಸರ್. ಮನುಷ್ಯತ್ವ ಕೊಲೆ ಆಗಿದೆ, ಮಾನವೀಯತೆ ಏನೂ ಆಗಿಲ್ಲ. ಇಲ್ಲ, ಮಾನವೀಯತೆ ಇರೋದ್ರಿಂದ ನಾವೆಲ್ಲ ಇದೀವಿ. ಬಹಳ ಕಷ್ಟ ಇದೆ. ಕೆಲವರಲ್ಲಿ ಮನುಷ್ಯತ್ವ ದೃಷ್ಟಿಯಲ್ಲಿ ಅದೆಲ್ಲ ಹೋಗ್ಬಿಟ್ಟಿದೆ. ಅಂದ್ರೆ ಅವ್ರಿಗೆ ಅಷ್ಟು ನೋವಿನಿಂದ ಮಾತಾಡ್ತಾರೆ. ಅಲ್ಲ ಏನಿಲ್ಲ ಸರ್, ಗೊತ್ತಾಗ ಸರ್, ನಮ್ಗೆ ಅರ್ಥ ಆಗುತ್ತೆ. ಮನೆ ದುಡಿಮೆ ಮಗ ಹೋದ್ರೆ ಎಂತ ನೋವು ಹಾಗೆ ಆಗುತ್ತಲ್ಲ ಸರ್. ಈಗ ನಾವು ವಯಸ್ಸಾಗಿದೆ, ಅವಳು ಚಿಕ್ಕವಳು. ಅದೇ ನಾವೀಗ ಅವಳ ಲೈಫ್ ನಮಗೆ ಚಿಂತೆ ಇರೋದು. ಇವಾಗ ಅವಳಿಗೆ ಹೆಂಗೆ ಎಲ್ಲರೂ ಭಗವಂತ ಒಂದು ದಾರಿ ಇಟ್ಟೇ ಇರ್ತಾನ್ರಿ. ಎಲ್ಲ ಇರುತ್ತೆ. ಆದ್ರೆ ಆ ನೋವನ್ನ ಸದ್ಯಕ್ಕೆ ತಡ್ಕೊಳಕ್ಕಾಗಲ್ಲ. ಏನಂದ್ರೆ ಅವ್ರು ಚಿತ್ರಹಿಂಸೆ ಕೊಟ್ಟಿರೋದು ಬರುತ್ತೆ ಸರ್. ಅವ್ರು ಎಷ್ಟು ಕೂಗಾಡಿರ್ಬೋದು, ಕಿರ್ಚಾಡಿರ್ಬೋದು, ಒದ್ದಾಡಿರ್ಬೋದು, ಎಷ್ಟು ಹಿಂಸೆ ಪಟ್ಟಿರ್ಬೋದು ಅಂತ ಅದೇ ಬರುತ್ತೆ. ಬೇರೆ ಎಲ್ಲ ಸತ್ತೋದ ಬಗ್ಗೆ ನಮ್ಗೆ ಇದು ಇಲ್ಲ. ಅವ್ನು ಎಷ್ಟು ನೋವು ಅನುಭವಿಸಿರ್ಬೋದು ಅಂತ. ಚಿತ್ರಹಿಂಸೆ ಕೊಟ್ಟಾರಲ್ಲ, ಇಷ್ಟೆಲ್ಲ ಮಾಡ್ಬೇಕಾಗಿತ್ತ ಅಂತ ನನಗೆ ಅದೇ ಪ್ರಶ್ನೆ. ಈ ಜೀವತ್ತು ಏನೋ ಒಂದು ಸ್ವಲ್ಪ ಕೊಟ್ಟು ಸಾಯಿಸ್ಬಿಟ್ಟಿದ್ರೆ ಅದಕ್ಕೆ ಏನು ನಮ್ಗೆ ಸಾವು ಒಂದೇ ಪರಿಹಾರ ಇರಲಿಲ್ಲ ಸರ್. ತಪ್ಪಿದ್ರೆ ನಾವು ಬೇಕಾದಷ್ಟು ದಾರಿಗಳಿದೆ. ಯಾರು ಒಪ್ಪಲ್ಲ ಸರ್. ಸಾವು ಪರಿಹಾರ ದಾರಿಗಳು ಬೇಕಾದಷ್ಟು. ಯಾರು ಸಮರ್ಥಿಸ್ಕೊತಾ ಇಲ್ಲ. ನಮಗೆ ಒಂದ್ ಮಾತು ಹೇಳಿದ್ರೆ ನಾವೇ ಸರಿ ಮಾಡ್ತೀವಿ ಸರ್. ಯಾರಿಗೂ ಹೇಳೋದ್ ಬೇಡ. ಒಂದ್ ಫೋನ್ ಕಾಲ್ ಮಾಡಿದ್ರೆ ಈ ರೀತಿ ಬಾಡಿ ನೋಡಿದ್ರೆ ನಮಗೆ ಹೋಗಿ ಬೀಳೋದು ಒಂದೇ. ಯಾರಿಗೂ ಅದು ಯಾರು ಮಾಡಿದಾರೋ ಗೊತ್ತಿಲ್ಲ. 30-40 ನಮ್ಗಿರೋ ಯಾಕಂದ್ರೆ ನಾವು ಸುಮಾರು 13 ಸಿನಿಮಾ ಮಾಡಿದೀವಿ ಸರ್ ದರ್ಶನ್ ಜೊತೆ. ಬಟ್ ಆ ಮನುಷ್ಯ ಅಷ್ಟು ಕ್ರೂರತನ ಅವ್ರು ಕಾಣಿಸಲ್ಲ. ಜೊತೆಲಿ ಈಗ ಒಬ್ಬ ಸೆಲೆಬ್ರಿಟಿ ಅವರು, ಹಾಗಾಗಿ ಅವ್ರ ಹೆಸರು ಮುಂಚೂಣಿಗೆ ಬರ್ತಾ ಇದೆ ಹೊರತು ನನಗೆ ಆತ್ಮಸಾಕ್ಷಿ ಹೇಳ್ತಾ ಇದೆ ಅವರು ಆತರ ಆ ಮಟ್ಟಕ್ಕೆ ಇಳಿಯೋ ಮನುಷ್ಯ ಅಲ್ಲ ಸರ್ ಅವರು. ಬಟ್ ಅವ್ರ ಜೊತೆ ಸಂಗಡಿಗರು ಮಾಡೋದ್ರಿಂದ ಅದನ್ನ ಅಪವಾದ ಇವ್ರಿಗೆ ಮೇಲ್ ಬಂದಿದೆ. ಯಾಕಂದ್ರೆ ಅವ್ರೊಬ್ರೆ ಅಲ್ಲ ಸರ್. ಈಗ ಒಂದು ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಇದೆ ಅಂತ ಇಟ್ಕೊಳ್ರಿ. ಒಂದು ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಯಾವುದೇ ಇನ್ಸ್ಟಿಟ್ಯೂಷನ್ ಇದೆ ಅಂತ ಇಟ್ಕೊಳ್ರಿ. ಆ ಇನ್ಸ್ಟಿಟ್ಯೂಷನ್ ಗೆ ಯಾರು ಜವಾಬ್ದಾರಿ ಇರ್ತಾರೆ ಸರ್? ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್. ದಟ್ ಇಸ್ ದಿ ಆತರ ಆಗಿದೆ. ನಾವು ಆಗಿದೆಯಲ್ಲ ಗೊತ್ತಿಲ್ಲ. ನಾವು ದರ್ಶನ್ ಬಗ್ಗೆ ಅಂತಂದು ಹೇಳಲ್ಲ ನಾವು, ನಮಗದು ಗೊತ್ತಿಲ್ಲ. ಅದೇನು ಕಾನೂನು ಇದೆ, ಅದೇನು ತೀರ್ಮಾನ ದೊಡ್ಡವರು ಯಾರು ಇಲ್ಲ. ನಾವು ಇನ್ನು ನಾವು ಮಾನವ ಕಾನೂನು ತಪ್ಪುನು ಅವನ
ಬಟ್ ನಾನು ನಮ್ಮ ಒಂದು ಇದ್ರ ಪ್ರಕಾರ ದರ್ಶನ್ ಅವರು ಈ ಮಟ್ಟಕ್ಕೆ ಇಳಿದಿರಲ್ಲ ಸರ್. ಬಹುಶಃ ಅಲ್ಲಿ ನಾನು ಹೇಳ್ತಿದ್ರೆ ನೀವು ಹೇಳಿದ್ರಲ್ಲ ಅದಕ್ಕೆ ಪ್ರತಿಯಾಗಿ ಇವತ್ತು ಆ ಹೆಣ ಸಿಕ್ಕಿದೆ, ಇದು ಸಿಗ್ತಾ ಇರ್ಲಿಲ್ಲ, ನಾವು ನೋಡಕ್ಕೂ ಆಗ್ತಾ ಇರ್ಲಿಲ್ಲ. ಖಂಡಿತ ಸರ್ ಆ ಮೇಲೊಬ್ಬ ನಿಧಾನ ಅನ್ನೋದಕ್ಕೆ, ಯಾಕಂದ್ರೆ ಅವ್ರು ಅಷ್ಟು ದಾನ ಧರ್ಮಗಳನ್ನ ಬೇರೆ ಇದನ್ನ ಮಾಡಿದಾರೆ. ಅವ್ರು ಮಾಡಿರೋದು ಅವ್ರು ಒಂದು ರೂಮ್ನೇ ಮಾಡಿದ್ದಾರೆ. ಯಾರು ಸ್ವಾಮೀಜಿಯವ್ರು ಬಂದು ಇಲ್ಲಿ ಹಾರ್ಟ್ ಆಗ್ಬೇಕು ಅಂತ ಒಂದು ವ್ಯಕ್ತಿತ್ವ ಇರ್ತಕ್ಕಂಥದ್ದು, ಅಂತ ಒಂದು ಕಲ್ಚರ್ ಇರ್ತಕ್ಕಂಥವ್ರು. ಅದರಿಂದ ಅವನು ಬಾಡಿ ನೋಡಕ್ಕೆ, ಅವ್ನ ಮುಖ ನೋಡ್ಲಿಕ್ಕೆ ಆಯ್ತು ಹೊರತು ಖಂಡಿತ ಸಿಗ್ತಿರ್ಲಿಲ್ಲ. ಇಲ್ಲಿದ್ದಾರೆ ಅವ್ರು ಆ ಮೇಲಿರೋರು ಅವ್ರಿಗೆ ತೋರಿಸಿದ್ದಾರೆ, ಇಲ್ಲಿದ್ರೆ ಅದು ಸಾಧ್ಯನೇ ಇಲ್ಲ. ಸರ್ ಈಗ ನೋಡಿರೋರು ಯಾರು ಇಲ್ಲ ಸರ್. ನಾವು ಏನ್ ಶಿಕ್ಷೆ ಕೊಟ್ಟರು ಎಲ್ರು ತಪ್ಪಿಸ್ಕೊಳಕಂತೂ ಆಗಲ್ಲ. ಬಟ್ ಇಲ್ಲಿ ಬಿಂಬಿಸ್ತಾ ಇರೋದೇನಂದ್ರೆ ಪಾಪ ಅವರೊಬ್ರು ಹೆಸರು, ಅವರೊಬ್ರು ಸೆಲೆಬ್ರಿಟಿ, ಅವ್ರ ಹೆಸರು ಬಿಂಬಿಸಿ ಅವ್ರನ್ನೇ ನ್ಯಾಯಾಲಯಕ್ಕಿಂತ ಮೊದಲೇ ಅಪರಾಧ ಸ್ಥಾನದಲ್ಲಿ ನಿಲ್ಲಿಸ್ಬಿಡ್ತಾರೆ. ಈಗ ನಾವು ಗೊತ್ತಿಲ್ಲದಿದ್ದು ಸರ್, ಆ ವಿಚಾರದಲ್ಲಿ ನಾವೇನೂ ಹೇಳಲಿಕ್ಕೆ ತಯಾರಿಲ್ಲ ಸರ್. ಯಾಕಂದ್ರೆ ನ್ಯಾಯಾಂಗ ಏನ್ ತೀರ್ಮಾನ ಕೊಡುತ್ತೋ ಅದಕ್ಕೆ ನಾವು ಬದ್ಧ. ಯಾಕಂದ್ರೆ ಸುಮ್ಮನೆ ನಾವು ಏನಾದ್ರು ಮಾತಾಡೋದು ಅಷ್ಟು ಬಿಟ್ರೆ ಬೇರೆ ಯಾವ ವಿಚಾರ ಶಾಂತಿ ಸಿಗುತ್ತೆ. ಅಲ್ಲಿಗೂ ಅವನು ತಪ್ಪು ಮಾಡಿದ್ದಾನೆ ಅಂತ ಅದಕ್ಕೆ ದಾರಿಗಳಿದ್ದು ನಮ್ಗೆ ಅದು ಬಹಳ ನೋವು ಅನಿಸ್ತದೆ. ಆ ದಾರಿಗಳಲ್ಲಿ ಅವನ ಜೀವ ಉಳಿಯೋದು, ಅದ್ರ ಜೊತೆಗೆ ಹೇಳಿದ್ರಿ ದರ್ಶನ್ ಅವ್ರ ಜೊತೆಗೆ ಇನ್ನೂ 16 ಜನ ಅವ್ರದ್ದು ಪರಿಸ್ಥಿತಿಗಳು. ನಾವು ಅದನ್ನು ಎಲ್ಲ ಯಾರೋ ತಂದೆ ಸತ್ರು, ಯಾರೋ ತಾಯಿ ಸತ್ರು, ಇವೆಲ್ಲ ಯಾಕಂದ್ರೆ ಅವರು ನಮ್ಮಂಗೆ ಫ್ಯಾಮಿಲಿ ಅಲ್ವಾ, ಎಷ್ಟು ಕುಟುಂಬ ಈಗೆಲ್ಲ ಅನುಭವಿಸ್ತಾ ಇದೆ. ಹಿಂಗೆ ನಮಗೆ ನ್ಯಾಯಾಂಗದ ಬಗ್ಗೆ ಭರವಸೆ ನಮ್ಮ ನಿಲುವು ಅದೇನೆ. ಮೊದಲಿಂದ ಡೇ ಒನ್ ಇಂದ ನಾವು ಟಿವಿ ಇಂಟರ್ವ್ಯೂ ಮಾತಾಡ್ತಿದ್ದೇನೆ, ತಪ್ಪು ಮಾಡಿ ಶಿಕ್ಷೆ ಅನುಭವಿಸಲು ಬೇಡ ಅಂತ ಹೇಳಲ್ಲ. ಬಟ್ ತಪ್ಪು ಮಾಡಿದ್ರೆ ಅಪರಾಧ ಹೊರಸಕ್ ಹೋಗ್ಬೇಡಿ. ಆರೋಪಕ್ಕೂ ಅಪರಾಧಿಗೂ ನಿಮ್ ಬಗ್ಗೆ ಅಲ್ಲ ಹೇಳ್ತಾರೆ. ಬೇರೆ ಕೆಲವರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಬೇರೆ ಕೆಲವರು ಅವರೇ ಕಣ್ಣಾರ ನೋಡಿದ ತರ ಮಾತಾಡ್ತಾ ಇದಾರೆ. ಬಟ್ ಅದನ್ನ ಯಾರು ನೋಡಿಲ್ಲ. ರೇಣುಕಾ ಸ್ವಾಮಿ ಅವ್ರನ್ನು ನಮಗೂ ಅಯ್ಯೋ ಅನ್ಸುತ್ತೆ, ಅಪ್ಪ ನಮಗೂ ಅಯ್ಯೋ ಅನ್ಸುತ್ತೆ. 98 ವರ್ಷ ಸಮರ್ಥಿಸ್ಕೊಳಕ್ ಬಂದಿಲ್ಲ ನಾವು. ನಾವು ಹಾಗೆಂತಲ್ಲ, ಅದು ಮೊನ್ನೆ ದಿವಸ ಆತರ ಆಯ್ತು ಮಾಧ್ಯಮದಲ್ಲಿ. ಇವರು ಸಂಧಾನ ಏನೇನೋ ನಮ್ಗ ನಾನು ಬಂದ್ ಅದನ್ನ ಏನ್ರಿ ಯಾಕ್ರಿ ಹಿಂಗೆ ಇಲ್ರಿ ನಾನು ಹಂಗ ಮಾತಾಡಿಲ್ಲ. ಅವ್ ಬೇಕಾದನ್ನ ಅಷ್ಟೇ ಕಟ್ ಮಾಡ್ಬಿಟ್ಟು ಅದನ್ನ ಹೋಗಿ ಇದಕ್ಕೆ ಹಾಕ್ಬಿಟ್ರೆ ಹಾಗೆ ಕೊಟ್ಬಿಟ್ಟಿದ್ದಾನೆ. ಕಲಾವಿದ ಅವಮಾನ ಆಗಿದೆ ಅಂದ್ಬಿಟ್ಟು ಅದು ಬೇರೆ ದೊಡ್ಡ ಇಶ್ಯೂ ಆಗಿ ಅವ್ರ ಅಭಿಮಾನ ನನ್ನ ಮೇಲೆ ತಿರುಗಿ ಬಿದ್ದು ಆಮೇಲೆ ಅದಕ್ಕೆ ಎಕ್ಸ್ಪ್ಲನೇಷನ್ ಬೇರೆ ಕೊಟ್ಟ. ನಾನು ಸ್ವಾಮಿ ಅದು ಡೇಟ್ ನೋಡಿ ನಾವು ಕೊಟ್ಟಿದ್ದು ದರ್ಶನದ ಸಂಬಂಧನೇ ಇಲ್ಲ, ಅವಾಗ ಇನ್ನೂ ಕೇಸೇ ಆಗಿರ್ಲಿಲ್ಲ. ಆ ಎಲೆಕ್ಷನ್ ಟೈಮ್ MP ಎಲೆಕ್ಷನ್ ಟೈಮ್ ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದು ನಾನು, ಈ ತರ ತೊಂದರೆ ಕೊಡ್ತಾ ಇದ್ದಾರೆ ಅಂದ್ಬಿಟ್ಟು ಅದನ್ನ ದೊಡ್ಡ ಇಶ್ಯೂ ಮಾಡಿ ಇದು ಮಾಡೋದು. ಆಮೇಲೆ ಎಕ್ಸ್ಪ್ಲನೇಷನ್ ಕೊಟ್ಟೆ. ಈ ತರ ಕೆಲವು ಅಚಾತುರಗಳು ಆಗ್ತವೆ. ಎಲ್ಲ ತಗೊಂಡೋಗಿ ಮೀಡಿಯಾ ಕೊಟ್ಬಿಡ್ಬೇಕು. ಈ ರೀತಿ ಎಲ್ಲ ಮಾಡಿದ್ರೆ ಹೇಗೆ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.